ನಿಸ್ವಾರ್ಥ ಸೇವೆಗೆ ಹೇಮರೆಡ್ಡಿ ಮಲ್ಲಪ್ಪ ಆದರ್ಶ. ವಜೀರ್ ಸಾಬ್ ತಳಕಲ್. ರಾಜೂರು ಗ್ರಾಮದ ಶ್ರೀ ಶರಣಬಸವೇಶ್ವರ ಸುಕ್ಷೇತ್ರ ಶ್ರೀ ಬ್ರಹ್ಮನ್ ಮಠದಲ್ಲಿ 69ನೇ ಮಾಸಿಕ ಶಿವಾನುಭವ ಕಾರ್ಯಕ್ರಮ. ನಿಸ್ವಾರ್ಥ ಸೇವೆ ದಾಸೋಹಕ್ಕೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಉತ್ತಮ ನಿದರ್ಶನ ಹಾಗೂ ಅವರ ಜೀವನದ ತತ್ವ ಚಿಂತನೆಗಳು ಎಲ್ಲರಿಗೂ ಆದರ್ಶನೀಯ ಎಂದು ಜನಾಬ ವಜೀರ್ ಸಾಬ್ ತಳಕಲ್ ಸಮಾಜ ಸೇವಕರು ಇಟಗಿ ಹೇಳಿದರು. ಮೇ 16ರ ಶನಿವಾರದಂದು ಕುಕನೂರು ತಾಲೂಕು ರಾಜೂರು ಗ್ರಾಮದ ಶರಣಬಸವೇಶ್ವರ ಸುಕ್ಷೇತ್ರ ಬ್ರಹ್ಮಮಠ ರಾಜೂರು ಲಿಂಗೈಕ್ಯ ಪೂಜ್ಯ ಶ್ರೀ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ದಿವ್ಯ ಪ್ರಕಾಶನದಲ್ಲಿ ಶ್ರೀ ಪಂಚಾಕ್ಷರ ಬೆಳಕು ಬಾದಾಮಿ ಅಮಾವಾಸ್ಯೆ ನಿಮಿತ್ತವಾಗಿ 69ನೇ ಮಾಸಿಕ ಶಿವಾನುಭವ ಕಾರ್ಯಕ್ರಮದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿ ಮಾತನಾಡಿದರು. ಹೇಮರೆಡ್ಡಿ ಮಲ್ಲಮ್ಮ ಸಾಮಾನ್ಯ ವರ್ಗದ ಕುಟುಂಬದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಇದ್ರು. ಮಲ್ಲಿಕಾರ್ಜುನನ ಅನುಗ್ರಹದಿಂದ ಆದರ್ಶ ಶರಣೆಯಾಗಿ ರೂಪುಗೊಂಡರು. ಜೀವನದ ಕಡೆಯಲ್ಲಿ ದೇವರನ್ನೇ ಸಾಕ್ಷಾತ್ಕರಿಸಿಕೊಂಡರು. ಅವರು ಆಧ್ಯಾತ್ಮಿಕ ಕ್ಷೇತ್ರದ ಧುವತಾರೆ ಎಂದು ಹೇಳಿದರು. ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಮಠ ರಾಜೂರು ಅಡ್ನೂರು ಗದಗ ಇವರ ಅಧ್ಯಕ್ಷತೆ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಸುಮಾರು 500 ವರ್ಷಗಳ ಹಿಂದೆ ಶ್ರೀಶೈಲದ ಸಮೀಪ ಶರಣಿಯಾಗಿ ಜೀವಿಸಿದ್ದವಳು ಹೇಮರೆಡ್ಡಿ ಮಲ್ಲಮ್ಮ. ಜನಪದರು ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆಯೂ ಗೀತೆಯನ್ನ ಸೃಷ್ಟಿಸಿ ಹಾಡಿದ್ದಾರೆ. ರಾಂಪುರದ ನಾಗರೆಡ್ಡಿ ಗೌರಮ್ಮರ ಸುಪುತ್ರಿ ಹೇಮರೆಡ್ಡಿ ಮಲ್ಲಮ್ಮ ಸಿದ್ದಾಪುರದ ಸೊಸೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಪೂಜಿಸಿ ಅತ್ತೆ ನೆಗಣಿಯರ ಗಾಟವನ್ನ ಸಹಿಸಿ ಗಂಟರ ಮಹದೇವ ಮೈದುನನ ಯೋಗಿ ವೇಮನನ್ನ ಮಾಡಿ ಮಹಾಯೋಗಿಯ ಮಹಾತಾಯಿಯಾಗಿ ಮಲ್ಲಾಂಬೆ ಬೆಳಗಿದಳು ರೆಡ್ಡಿ ಕಿಲುವ. ಮಹಿಳೆಯು ಒಂದು ಕುಟುಂಬದ ಶ್ರೇಷ್ಠ ಗೃಹಿಣಿಯಾಗಿ ಹೇಗೆ ಬದುಕಬೇಕು ಎನ್ನುವುದನ್ನ ಹೇಮರೆಡ್ಡಿ ಮಲ್ಲಮ್ಮಳು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾಳೆ. ಸಹನೆ ತ್ಯಾಗಗಳ ಪ್ರತೀಕವಾಗಿದ್ದ ಅವಳ ತತ್ವಾದರ್ಶಗಳನ್ನ ಮಹಿಳೆಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ಶರಣಪ್ಪ ಕವಳಕೆರೆ ಸಂಗನಾಳ, ಶರಣಪ್ಪ ಶಿವರೆಡ್ಡಿ ಸಂಗನಾಳ ನೆರವೇರಿಸಿದರು. 69ನೇ ಮಾಸಿಕ ಶಿವಾನುಭವ ಕಾರ್ಯಕ್ರಮದ ಪ್ರಸಾದ ದಾಸೋಹ ಸೇವೆಯನ್ನ ರಾಜೂರು ಗ್ರಾಮದ ರೆಡ್ಡಿ ಸಮಾಜದ ಬಂಧುಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬ್ರಾಹ್ಮಣ ಮಠದ ಶಿವ ಕಾರ್ಯಕರ್ತರು, ಸಮಸ್ತ ಸದ್ಭಕ್ತ ಮಂಡಳಿ ಮತ್ತು ಗ್ರಾಮದ ಗುರು ಹಿರಿಯರು, ಮಹಿಳೆಯರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ, ಹಿರೇಮಠ, ಪ್ರಜಾಪವರ್ ಟಿವಿ, ಕುಕನೂರು. ಆದಿಶಕ್ತಿ, ಹೆಣ್ಣು ಕುಲದ ಆದಿಶಕ್ತಿ ಅಂತ ಹೇಳಿ ಹೆಸರನ್ನು ಪಡೆದಂತ ಹೇಮರೆಡ್ಡಿ ಮಲ್ಲಮ್ಮ ಜೊತೆಗೆ ಆದರ್ಶ ಸೊಸೆ. ವಿಚಾರ ಮಾಡ್ಕೊಳ್ಳಿ, ಇವತ್ತಿನ ಸೊಸೆ ನೋಡ್ರಿ ಹೆಂಗದ. ಈಗ ಆದರ್ಶ ಸೊಸೆ ಅಂತ ಹೇಳಿ ಇವತ್ತು ತನ್ನ ಹೆಸರನ್ನ ಪಡೆದುಕೊಂಡು ಬಂದಿರತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ. ಆಮೇಲೆ ಆದರ್ಶ ಮಹಿಳೆ ಅಂತೇಳಿ ಇವತ್ತು ಹೆಸರನ್ನ ನಮ್ಮ ಈ ಹೇಮರೆಡ್ಡಿ ಮಲ್ಲಮ್ಮ ಪಡೆದುಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ಗೊತ್ತಿರ್ಬೋದು. ಆದ್ರೆ ಈ ಸಂದರ್ಭದಲ್ಲಿ ನನಗೆ ತಿಳಿದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ, ಈ ಜನನ ಈಗಿಯ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಜನನ 14ನೇ ಶತಮಾನ 15ನೇ ಶತಮಾನ ಅಂತ ಹೇಳಿ ಇತಿಹಾಸಕಾರರು ನಮಗೆ ತಿಳಿಸ್ತಾ ಇದ್ದಾರೆ ಇವರ ಜನನ. ಆಮೇಲೆ ಇವರ ಜನ್ಮಸ್ಥಳ ಶ್ರೀಶೈಲ ಸಮೀಪಿರುವ ರಾಮಾಪುರದಲ್ಲಿ ಇವರು ಜನನ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಇದ್ದಾರೆ. ತಂದೆ ಹೆಸರು ನಾಗಿರೆಡ್ಡಿ ಅಥವಾ ರಾಮಿರೆಡ್ಡಿ ಅಂತ ಹೇಳಿ ಕರಿತಾ ಇದ್ದಾರೆ. ತಾಯಿ ಹೆಸರು ಗೌರಮ್ಮ ಅಂತ ಹೇಳಿ ನಮಗೆ ಗೊತ್ತಿರ್ಬೋದು. ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ಇವರ ಕೃಪೆಯಾಯಿತು. ಆರಾಧ್ಯ ದೈವ ಇವರ ಒಂದು ದೇವರಂತವರೇ ಮಲ್ಲಿಕಾರ್ಜುನ. ಪತಿ ಹೆಸರು ಭರಮರೆಡ್ಡಿ. ಪತಿಯ ಊರು ಸಿದ್ದರಾಮಪುರ ಅಂತ ಹೇಳಿ ಸಿದ್ದಾಪುರ ಗ್ರಾಮ. ಮಾವ ಹೇಮರೆಡ್ಡಿ, ಅತ್ತೆ ಭದ್ರಮ್ಮ. ಮೈದುನ ವೇಮನ್ ಸನ್ಯಾಸಿ ಆಗುತ್ತಾರೆ. ಅತ್ತೆಗೆ ನಾಗಮ್ಮ. ಇವರು ಈ ಹೇಮರೆಡ್ಡಿ ಮಲ್ಲಮ್ಮರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅತ್ತೆ ಮತ್ತು ಭದ್ರಮ್ಮ ಇವರೆಲ್ಲ ಆ ಹೇಮರೆಡ್ಡಿ ಮಲ್ಲಮ್ಮರಿಗೆ ಕಾಟ ಕೊಡ್ತಾ ಇದ್ದಾರೆ. ಅಂದ್ರೆ ಕಾಟ ಕೊಟ್ಟು ಆಕೆಗೆ ಒಂದು ಏನೋ ಒಂದು ಕಿರುಕುಳನ್ನ ಕೊಡ್ತಾ ಇದ್ದಾರೆ. ಆ ಸಮಯದೊಳಗ ಆಕೆ ದೇವರನ್ನ ಕೇಳ್ತಾಳ. ಹೊರಗೆ ಮಲ್ಲಮ್ಮ ಏನ್ ಕೇಳ್ತಾಳ ಅಂತಂದ್ರೆ, ಆಕೆ ನನಗೆ ಒಂದು ಏನಾದರೂ ಒಂದು ಶಕ್ತಿಯನ್ನ ಕೊಡಮ್ಮ ಅಂತೇಳಿ ದೇವರಲ್ಲಿ ಕೇಳಿದಾಗ ಏನಂತಂದ್ರೆ, ನನಗೆ ತನ್ನ ಬಳಗಕ್ಕೆಂದು ಬಡತನ ಬಾರದಿರಲಿ ಎಂದು ಕೇಳಿಕೊಂಡನು. ಅವಾಗ ಆತ ಒಪ್ಪಿಕೊಂಡು ಇವತ್ತಿಗೂ ಕೂಡ ನಮ್ಮ
ಈ ಒಂದು ಸಮಾಜದಲ್ಲಿರ್ತಕ್ಕಂಥ ರೆಡ್ಡಿ ಕುಲದವರಿಗೆ ಇವತ್ತಿಗೂ ಕೂಡ ಬಡತನ ಯಾರಿಗೂ ಇಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ಅದರಿಂದ ಇವತ್ತಿಗೂ ಕೂಡ ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಜಾತ್ರೆಯಲ್ಲಿ ಈ ಹೇಮರೆಡ್ಡಿ ಮಲ್ಲಮ್ಮನ ಈ ಒಂದು ವಿಷಯವಾಗಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಇವತ್ತು ಸಿರಿ ಸಂಪತ್ತನ್ನ ಹೊಂದಿಕೊಂಡಂತ ಒಬ್ಬವ ಆಗಿರ್ಬೋದು. ಸಾಕಷ್ಟು ಮಹಿಳೆಯರು ಇವತ್ತು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದಂತ ಮಹಿಳೆಯರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇವತ್ತಿನ ಸಂದರ್ಭದಲ್ಲಿ ಯಾಕಂತಂದ್ರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕೂಡ ನಾವು ಕಮ್ಮಿ ಇಲ್ಲ. ವಿಚಾರ ಮಾಡ್ಕೊಳ್ಳಿ, ಇವತ್ತು ನಾವು ನಮ್ಮನ್ನ ಕಾಯಲಿಕ್ಕೆ ದೇಶದಲ್ಲಿ ಗಡಿಯನ್ನ ರಕ್ಷಣೆ ಮಾಡತಕ್ಕಂಥ ಸೈನಿಕರನ್ನ ನೋಡ್ತಾ ಇದ್ದೀವಿ. ದಿನನಿತ್ಯ ಬೆಳಗ್ಗಿಂದ ನಾವು ರಾತ್ರಿವರೆಗೆ ಊಟ ಮಾಡಲಿಕ್ಕೆ ನಮ್ಮ ಏನು ಇವತ್ತು ರೈತ ಇವತ್ತು ಬೆಳೆದಂತ ರೈತ ಇರಲಿಲ್ಲ ನಮ್ಮ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದೇಶವನ್ನ ಕಾಯಲಿಕ್ಕೆ ರೈತ, ಬದುಕಲಿಕ್ಕೆ ರೈತ ಇಲ್ಲೇ, ದೇಶವನ್ನ ಕಾಯಲಿಕ್ಕೆ ಸೈನಿಕ, ಬದುಕಲಿಕ್ಕೆ ರೈತ, ಇವರು ಇಬ್ಬರಿದ್ದಾಗ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಒಂದು ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಮಹಿಳೆಯರು ಕಮ್ಮಿ ಇಲ್ಲ ಅಂತ ಕೂಡ ಹೇಳಿದೆ. ಮಹಿಳೆಯರು ಮೊದಲಿಗೆ ಗಂಡು ಮಕ್ಕಳು ದೇಶವನ್ನ ಕಾಯ್ತಾ ಇದ್ರು, ಬಂದೂಕನ್ನು ಹಿಡಿದು ದೇಶವನ್ನ ಕಾಯ್ತಾ ಇದ್ರು. ಇವತ್ತು ಮಹಿಳೆಯರು ಯಾವುದರಲ್ಲಿ ಕಮ್ಮಿ ಇಲ್ಲ. ಇವತ್ತು ಅವರು ಕೂಡ ಮಹಿಳೆಯರು ಇವತ್ತು ದೇಶದ ರಕ್ಷಣೆಯಲ್ಲಿ ಬಂದೂಕನ್ನು ಹಿಡಿದು ಇವತ್ತು ರಕ್ಷಣೆಯನ್ನು ಮಾಡತಕ್ಕಂಥ ಮಹಿಳೆಯರು ಕೂಡ ಇದ್ದಾರೆ. ಇವತ್ತು ಪೈಲಟ್ ವಿಮಾನವನ್ನ ಓಡಿಸುವಂತ ಮಹಿಳೆಯರನ್ನು ನೋಡ್ತಾ ಇದ್ದೀವಿ. ರಾತ್ರಿ ಹಗಲು ಹೊತ್ತಿನಲ್ಲಿ ಕೂಡ ಇವತ್ತು ಆಟೋವನ್ನು ಓಡಿಸ್ತಕ್ಕಂಥ ಮಹಿಳೆಯರನ್ನು ಕೂಡ ನೋಡ್ತಾ ಇದ್ದೀವಿ. ಆಮೇಲೆ ಚಂದ್ರನ ಮೇಲೆ ಹೋದಂತ ಮಹಿಳೆಯರು ಕೂಡ ನೋಡ್ತಾ ಇದ್ದೇವೆ. ಕಲ್ಪನಾ ಚಾವ್ಲಾ ಅಂತ ಹೇಳಿ ನಮ್ಮ ಭೂಮಿಯ ಈ ಒಂದು ಭೂಮಿ ಮೇಲೆ 3 ಪಟ್ಟು ನೀರಿದೆ, ಒಂದು ಭಾಗ ಮಾತ್ರ. ಆ ಒಂದು ತಾಯಿಯ ಭಾವಚಿತ್ರವನ್ನು ಉತ್ಸವವನ್ನು ನೆರವೇರಿಸಿ ಭಕ್ತಿಯನ್ನೆಲ್ಲ ಸಮರ್ಪಣೆ ಮಾಡಿ ಮಧ್ಯಾಹ್ನ ಪ್ರಸಾದವನ್ನು ಮಾಡಿ ಹೋಗುವಂಥವ್ರು ಮನೆಗೆ ಹೋಗಿ ಆರಾಮಾಗಿ ಮಳೆನೂ ಬರೋಕ್ಕೆ ಕರೆಂಟ್ ಹೋಗುತ್ತೆ. ಪ್ರಸಾದ ಮಾಡಿ ಕೆಲವೊಂದು ಜನ ಮಲ್ಕೊಂಡಿರ್ಬೇಕು, ಕೆಲವೊಂದು ಜನ ಅಲ್ಲೇ ಕುತ್ಕೊಂಡು ಕೇಳ್ತಿರ್ಬೇಕು. ನಾವು ಬರೀ ತುಂಬ ಹೊತ್ತು ಜಯಂತಿ ಮಾಡೋದು ಅಷ್ಟೇ ಅಲ್ಲ, ಒಂದಿಷ್ಟು ಆ ತಾಯಿ ಏನು ಪವಾಡವನ್ನು ಮಾಡಿದ್ದು, ಅವಳ ಮಹಿಮೆ ಎಂಥದ್ದು ಒಂದಿಷ್ಟು ನಾವು ಆಲಿಸೋಣ ಅಂಥೇಳಿ, ಏನ ಮಳೆ ನರ ಬರಲಿ, ಹುಡುಗರ ಬರಲಿ, ಕರೆಕ್ಟರ ಹೋಗಲಿ, ಒಟ್ಟ ನ್ಯಾಯವಂತೂ ತೆಗೆದು ಹಾಕ್ಯಾರ. ಎಷ್ಟು ಮಳೆ ಮುಂದೆ ಸಮಸ್ಯೆ ಅಂತೂ ಇಲ್ಲ ಅಂತೇಳಿ ಗಟ್ಟಿಯಾಗ ಕುಂತಹ ಭಕ್ತರು ನಮ್ಮ ರಾಜೂರವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಹೇಮರೆಡ್ಡಿ ಮಲ್ಲಮ್ಮ ಅಂತಂದರೆ ಈಗಾಗಲೇ ಆಕಿನ ಜನನ ಇಲ್ಲ ಆಯಿತು, ಯಾರ ಮದುವೆ ಆಯಿತು ಏನು ಅನ್ನುವಂಥದ್ದನ್ನು ಹೇಳಿದರು ಉಪನ್ಯಾಸಕರು. ಹೇಮರೆಡ್ಡಿ ಮಲ್ಲಮ್ಮ ಬಂದಿದ್ದು ಮಹಿಳೆಯಾಗಿ, ಆದರೆ ಮಹಾಸಾಧ್ವಿ ಶಿವಶರಣೆ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ, ಏನೇ ಕಷ್ಟಗಳು ಬಂದರೂ ಕೂಡ, ಏನೇ ದುಃಖಗಳು ಬಂದರೂ ಕೂಡ, ಸಂತೋಷಗಳು ಬಂದರೂ ಕೂಡ, ಸಂತೋಷ ಬಂದಾಗ ಹಿಗ್ಗಲಿಲ್ಲ, ಕಷ್ಟ ಬಂದಾಗ ಕುಗ್ಗಲಿಲ್ಲ. ಏನೇ ಬಂದರೂ ಕೂಡ, ಯಾರೇ ಏನೋ ಕೊಟ್ಟರೂ ಕೂಡ, ಯಾರೇನು ಬೇದರೂ ಕೂಡ, ಹೊಗಳಿದರೂ ಕೂಡ, ಇದು ಎಲ್ಲ ಯಾರು ಅಂತಂದ್ರೆ ಇದು ಮಲ್ಲಯಿಂದ ಅಂತೇಳಿ ನಂಬದಂತ ಯಾರಂದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ. ಅದಕ್ಕೆ ಆಕಿನ ಎಲ್ಲರೂ ಕೂಡ ನಾವು ಸ್ಮರಣೆ ಮಾಡ್ತೀವಿ. ಅದು ಸ್ತ್ರೀ ಕುಲದ ಶಕ್ತಿ ಅಂತಂದ್ರೆ ಎಲ್ಲರೂ ನಾವು ದೇವರ ಸೇವೆ ಮಾಡಕ್ಕೆ ಹೋಗ್ತೀವಿ. ಆದರೆ ದೇವರನ್ನ ಕರೆಸಿಕೊಂಡು ತನಗೆ ಬಂದಂಥ ಕಷ್ಟಗಳನ್ನು ದೂರ ಮಾಡಿಸ್ಕೊಂಡು ಒಂದು ರೀತಿ ದೇವರ ಕಡೆಯಿಂದ ಸೇವೆ ಮಾಡಿಸ್ಕೊಂಡು ಅಂತವಳು ಅಂದ್ರೆ ಅವರು ಹೇಮರೆಡ್ಡಿ ಮಲ್ಲಮ್ಮ. ಅಂತಹ ಒಂದು ಶಕ್ತಿಯನ್ನು ಹೇಮರೆಡ್ಡಿ ಮಲ್ಲಮ್ಮ ಪಡ್ಕೊಂಡಿದ್ವಿ. ಚಂದನ ಆಕಿನ ಪುರಾಣಗೆಲ್ಲ ಕೇಳ್ತಿದ್ವಿ, ಎಲ್ಲ ಚರಿತ್ರೆಯಲ್ಲಿ ಕೇಳಿ. ಇದು ಸಾಮಾನ್ಯವಾಗಿ ನಾವು ಎಲ್ಲ ಗೊತ್ತಿಲ್ಲ. ಮದುವೆ ಆಗಿದ್ರೆ ಆಮೇಲೆ ಮುಂದೆ ಮದುವೆ ಆಗಿತ್ತು, ಮದುವೆ ಆದಮೇಲೆ ಮನೆಗೆ ಬಂದು ಮತ್ತು ನಾಟ್ಯ ಅನ್ನಕ್ಕೆ ತನ್ನ ಸರ್ಕಾರ ಮತ್ತು ತೋರಿಸುವ ಹಾಕಿ ಅದ್ರ ಅಕ್ಕಿನ ಮೊದಲು ಸೊಸೆಯಾಗಿ ಬಂದಿಲ್ಲ ಅನ್ನುವಂಥದ್ದು ಸ್ವಲ್ಪ ಅದನ್ನಾಕಿ ಯೋಚನೆ ಮಾಡಿಲ್ಲ ಅಂದ್ರೆ ಬಂದಂಥ ಸೊಸೆಯನ್ನು ಆಕೆ ಕಷ್ಟ ಕೊಡೋದಿಲ್ಲ ಆಕೆ. ಯಾಕಂದ್ರೆ ಯಾರು ನೇರವಾಗಿ ಅತ್ತೆ ಆಗಕ್ಕೆ ಬರೋದಿಲ್ಲ. ಮೊದಲು ಸೊಸೆಯಾಗಿ ಬರ್ಬೇಕಲ್ರಿ ಮನೆಗೆ, ಆ ನಂತರ ಅತ್ತೆ ಆಗ್ತಾಳೆ. ಕಷ್ಟ ಕೊಡ್ಲಕ್ಕೆ ಏನು ಕಷ್ಟ ಕೊಟ್ಟರು ಮಲ್ಲಮ್ಮ ಕೊಟ್ಟ ಅಂದಿಲ್ಲ.
ಇನ್ನಿಬ್ಬರು ಬಂದರು ಮತ್ತು ಅವರು ಮೊದಲೆಲ್ಲ ಮಲ್ಲಮ್ಮನಂಗೆ ಇದ್ರು ಅವರು. ಆಕೆ ಹೆಂಗದ ಆಕಿನಂಗೆ ಆಕಿನ ಜೊತೆಗಿನ ಇಬ್ಬರು ಚಲೋ ಇದ್ದರು. ಆದ್ರೆ ಹೋದಂಗೆ ಆಕಿನ ಕೈಯೊಳಗೆ ಎಲ್ಲ ಇತ್ತಲ್ಲ, ಆಕಿನ ಅಧಿಕಾರ ನಮಗೂ ಬೇಕಂತ ಹೇಳಿ ಅವರಿಬ್ಬರು ಸೇರಿ ಅತ್ತಿಗೆ ಏನೇನೋ ಹೇಳಿಕೊಟ್ಟು ಮಲ್ಲಮ್ಮನ ಮತ್ತು ಮಲ್ಲಮ್ಮನ ಗಂಡ, ಯಾರು ಮಲ್ಲಮ್ಮನ ಗಂಡ್ರಿ ಯಾರು ಹೇಮರೆಡ್ಡಿ ಮಲ್ಲಮ್ಮನ ಯಜಮಾನ ಯಾರು ಬರಂಗರೆಡ್ಡಿ. ಅವ ಹೆಂಗಿದ್ನಂದ್ರೆ ಬರಂಗರೆಡ್ಡಿ ಯಾರು ಹೆಂಗಿರ್ತಾರೋ ಅದನ್ನ ಕೇಳೋದು, ಸ್ವಂತ ಬುದ್ಧಿ ಒಟ್ಟ ಪ್ರಯೋಗ ಇಲ್ಲ. ಯಾರು ಹೆಂಗಿರ್ತಾರೋ ಅದನ್ನ ಕೇಳುವಂಥದ್ದು. ಅವರವು ಹೇಳಾಕಿ ಹೋಗಿ ಅವ ಬಡ ಹಿಂಗೆ ಮಾಡ ನಿಂತು ಹೊಡಿ ಅಂದ್ರೆ ಬರೋದು ಅವ ಹೊಡಿ ಅಂದ್ರೆ ಬರೋದು ನಾವು ಅಂತ ಬರಂಗರೆಡ್ಡಿ. ಆದರೆ ಮಲ್ಲಮ್ಮ ಅಂಥ ಗಂಡಿದ್ರೂ ಎಷ್ಟೇ ಕಾಟ ಕೊಡುವಂಥ ಅತ್ತಿ ಇದ್ರೂ ಅವ್ರನ್ನ ಹೆಂಗೆ ಕಾಣ್ತಿಲ್ಲ ಅಂದ್ರೆ ಇವರ ನನ್ನ ದೇವರು.